KCET ರಿಸಲ್ಟ್ ವಿದ್ಯಾರ್ಥಿಗಳಿಗೆ ಯಾವಾಗ ಬರುತ್ತೆ, ಇನ್ ಕೇಸ್ ಇವತ್ತೇನಾದರೂ ಬರುತ್ತಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ KCET ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿ ಆದ್ರೇ ಬಂದಿರತಕ್ಕಂಥದ್ದು. ರಿಸಲ್ಟ್ಗೆ ಸಂಬಂಧಪಟ್ಟಂತ ಓಕೆನಾ. ಅದು ಏನಂತಂದ್ರೆ ಈ ಹಿಂದೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವತ್ತಿನಿಂದ ಇನ್ನೊಂದು 2 ಡೇಸ್ ಅಥವಾ 3 ಡೇಸಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳಿ. ಚಾನ್ಸಸ್ ಇರ್ತಕ್ಕಂಥದ್ದು ಇವತ್ತು ಮೇ ಬಿ ರಿಸಲ್ಟ್ ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು, ಆದರೆ ತೀರಾ ಕಡಿಮೆ. ಓಕೆನಾ. ಮೇ ಬಿ ನಾಳೆ ಅಥವಾ ನಾಳಿದ್ದು ನೀವು ನಿಮ್ಮ ಒಂದು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. KCET ವಿದ್ಯಾರ್ಥಿಗಳು ನೀವು ನಿಮ್ಮ ರಿಸಲ್ಟನ್ನು ನಾಳೆ ಅಥವಾ ನಾಳಿದ್ದು ನೀವು ಎಕ್ಸ್ಪೆಕ್ಟ್ ಮಾಡಿ ರಿಸಲ್ಟನ್ನು ಪಡ್ಕೋಬೋದಾಗಿರುತ್ತೆ. ಇವತ್ತು ಬರ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಇನ್ನೊಂದು ಚಾನ್ಸ್ ಏನು ಗೊತ್ತಾ, ಈಗಾಗಲೇ ತುಂಬ ಲೇಟ್ ಆಗಿರ್ತಕ್ಕಂಥ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಇದುವರೆಗೂ ಸಹ ರಿಸಲ್ಟ್ಗೆ KA ಕಡೆಯಿಂದ ನೋಟಿಫಿಕೇಷನ್ ಮೂಲಕ ಅಪ್ಡೇಟ್ ಬಂದಿಲ್ಲ. ಮೇ ಬಿ ಓಕೆನಾ. ಸಾಧ್ಯತೆಗಳೆಲ್ಲ ತೀರಾ ಕಡಿಮೆ ಇರ್ತಕ್ಕಂಥ ಕಾರಣದಿಂದಾಗಿ ನಾಳೆ ಅಥವಾ ನಾಳಿದ್ದು ಬರುತ್ತೆ ನಿಮ್ಮ ಒಂದು ರಿಸಲ್ಟ್ ಚಾನ್ಸಸ್ ಇರ್ತಕ್ಕಂಥದ್ದು. ರಿಸಲ್ಟ್ಗೆ ಯಾವ ಟೈಮ್ಗೆ ಅದನ್ನೆಲ್ಲ ನಮ್ಮ KA ಕಡೆಯಿಂದ ಅಫಿಷಿಯಲ್ ಆಗಿಯೇ ತಿಳಿಸ್ತಾರೆ. ಓಕೆನಾ. ಮೇ ಬಿ ಇವತ್ತು ಸಂಜೆನೂ ಸಾಧ್ಯತೆಗಳಿವೆ ನಿಮ್ಮ ಅಫಿಷಿಯಲ್ ನೋಟಿಫಿಕೇಷನ್ ಮೂಲಕ ರಿಸಲ್ಟನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು. ಓಕೆನಾ. ಯಾವ ಡೇಟ್ಗೆ ಯಾವ ಟೈಮ್ಗೆ ನೀವು ಚೆಕ್ ಮಾಡಬೇಕಂತ ಹೇಳಿ ಇದನ್ನೆಲ್ಲ ಅಫಿಷಿಯಲ್ ಆಗಿಯೇ ತಿಳಿಸ್ತಾರೆ ನಮ್ಮ KA ಕಡೆಯಿಂದ. ಅಟ್ ಪ್ರೆಸೆಂಟ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ಸ್ಗಳು ಇದುವರೆಗೂ ಸಹ ಬಂದಿಲ್ಲ ನಮ್ಮ KA ಕಡೆಯಿಂದ. ನೋಡೋಣ. ಎಕ್ಸ್ಪೆಕ್ಟೇಷನ್ಸ್ ನಾಳೆ ಅಥವಾ ನಾಳಿದ್ದಿರ್ತಕ್ಕಂಥದ್ದು. ಇವತ್ತು ಚಾನ್ಸಸ್ ತೀರಾ ಕಡಿಮೆನೇ ಇರ್ತಕ್ಕಂಥದ್ದು ನಿಮ್ಮೊಂದು ರಿಸಲ್ಟ್ ಅನೌನ್ಸ್ ಆಗ್ತಕ್ಕಂಥದ್ದು. ಓಕೆನಾ. ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಥ್ಯಾಂಕ್ ಯು, ಬಾಯ್.